ನಿಮ್ಮ ಹತ್ರ ಒಂದು ಫೋನ್ ಇದ್ರೆ ಸಾಕು, ನಿಮಗೆ ಅಪ್ ಟು 5 ಲಕ್ಷ ರೂಪಾಯಿವರೆಗೂ ಇನ್ಸ್ಟೆಂಟ್ ಆಗಿ ಲೋನ್ ಸಿಗ್ತಾ ಇದೆ. ಹೌದು, ನಾನು ನಿಮಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಒಂದು ಅಪ್ಲಿಕೇಶನ್ ಇಂದ ನನಗೆ 35,000 ರೂಪಾಯಿವರೆಗೂ ಲೋನ್ ಕೊಡ್ತಾ ಇದ್ದಾರೆ. ಹೇಗೆ ಏನು ಅಂತ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮೊದಲಿಗೆ ಇವಾಗ ನಾನು ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಈ ತರ ಇಂಟರ್ಫೇಸ್ ಕಾಣಿಸುತ್ತೆ. ಸೊ ನಾನು ಆಲ್ರೆಡಿ ರಿಜಿಸ್ಟರ್ ಮಾಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ನನಗೆ ಲೈವ್ ಆಗಿ 35,000 ರೂಪಾಯಿ ತನಕ ಅಮೌಂಟ್ನ ಕೊಡ್ತಿದ್ದಾರೆ. ಸೊ ಲೋನ್ ಆಗಿ ಅಪ್ರೂವಲ್ ಮಾಡಿದ್ದಾರೆ. ಈಗ ನಾನು ಕಂಟಿನ್ಯೂ ಪ್ರೆಸ್ ಮಾಡಿದ ತಕ್ಷಣ ನೀವು ನೋಡ್ತಿರ್ಬೋದು. ಸೊ 35,000 ರೂಪಾಯಿಗೆ ಲೋನ್ ಟೆನ್ಯೂರ್ ಅಂದರೆ ನೀವು ಎಷ್ಟು ತಿಂಗಳಲ್ಲಿ ಈ ಒಂದು ಲೋನ್ನ ಕಟ್ಟಿ ಮುಗಿಸ್ತೀರಾ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನನಗೆ 2 ಆಪ್ಷನ್ ಇದೆ, 8 ತಿಂಗಳ ಅಥವಾ 12 ತಿಂಗಳ ಅಂತ. ನಾನು ಇವಾಗ 8 ಮಂತ್ಸ್ಗೆ ಅಂತ ತಗೊಳ್ತಾ ಇದ್ದೀನಿ. ಸೊ 8 ಮಂತ್ಸ್ಗೆ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ತಿರ್ಬೋದು, ಸಾಕಷ್ಟು ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ ಅವರು. ಸೊ ಪ್ರೊಸೆಸಿಂಗ್ ಫೀ ಪ್ಲಸ್ GST ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನನಗೆ 35,000 ರೂಪಾಯಿಗೆ ಪ್ರೊಸೆಸಿಂಗ್ ಫೀ ಪ್ಲಸ್ GST ಅಂತ ಬಂದರೆ ನನಗಿಲ್ಲಿ 1,363 ರೂಪಾಯಿ ಕೊಡ್ತಿದ್ದಾರೆ. ಸೊ ಇದರಲ್ಲಿ ನಿಮಗೆ ಪ್ರೊಟೆಕ್ಟ್ ಫೀ ಅಂತಲೂ ಕೂಡ ಇಲ್ಲಿ ನನಗೆ ಪ್ರೊವೈಡ್ ಮಾಡಿದ್ದಾರೆ. ಸೊ 700 ರೂಪಾಯಿ ಪ್ರೊಟೆಕ್ಟ್ ಫೀ ಅಂತ ಹಾಕಿದ್ದಾರೆ. ಹಾಗೆ ಡಿಸ್ಬರ್ಸ್ಮೆಂಟ್ ಅಮೌಂಟು ಅಂದರೆ ನಿಮ್ಮ ಕೊನೆಗೆ ನಿಮ್ಮ ಕೈಗೆ ಎಷ್ಟು ಬರುತ್ತೆ ಅಂದರೆ 35,000 ರೂಪಾಯಿಗೆ ನೀವೇನಾದರೂ ಇವಾಗ ಲೋನ್ನ ತೊಗೊಳ್ತಾ ಇದ್ದೀರಾ ಅಂದರೆ ನಿಮ್ಮ ಕೈಗೆ ಬರೋ ಅಮೌಂಟ್ ಬಂದು 32,937 ರೂಪಾಯಿ ಬರ್ತಾ ಇದೆ. ಸೊ ಇಂಟ್ರೆಸ್ಟ್ ರೇಟ್ ಅಂತ ಬಂದರೆ ಎಷ್ಟಪ್ಪ ಹಾಕ್ತಾರೆ ಅಂತ ಅಂದರೆ 4,816 ರೂಪಾಯಿ ಇಂಟ್ರೆಸ್ಟ್ ರೇಟ್ನ ನನಗೆ ಹಾಕ್ತಿದ್ದಾರೆ. ಸೊ ಇದರಲ್ಲಿ ಟೋಟಲ್ ಆಗಿ ಇವಾಗ 35,000 ರೂಪಾಯಿ ಸಾಲ ತೊಗೊಂಡ್ರೆ ನಾನು ಟೋಟಲ್ ಆಗಿ ಎಷ್ಟು ಅಮೌಂಟ್ ಪೇ ಮಾಡಬೇಕು ಅಂತ ಕೇಳೋರಿಗೆ. ಸೊ ಟೋಟಲ್ ಆಗಿ ಅಮೌಂಟ್ ರೀಪೇಯಬಲ್ ಬಂದುಬಿಟ್ಟು 39,816 ರೂಪಾಯಿ ನಾವು ಪೇ ಮಾಡಬೇಕಾಗತ್ತೆ. ಓಕೆನಾ. ಸೊ ಇದನ್ನು ನಾನು ಕನ್ಫರ್ಮ್ ಕೊಟ್ಟಿದ ತಕ್ಷಣ ಇಲ್ಲಿ ನನಗೆ EMI ಡೇಟ್ಸ್ಗಳ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನೋಡ್ತಿರ್ಬೋದು, ಈಗ 9th ಜೂನ್ 2026. ಸೊ ಇದರಲ್ಲಿ ನನಗೆ 1 ತಿಂಗಳು ಪೇಮೆಂಟ್ ಬರುತ್ತೆ. ಸೊ ಇದೇ ಥರನೇ ನಾನು 8 ತಿಂಗಳು ಪೇ ಮಾಡಬೇಕಾಗತ್ತೆ. ಸೊ ಇದರಲ್ಲಿ ನೀವು ಯಾವ್ಯಾವ ತಿಂಗಳು ಪೇ ಮಾಡಬೇಕು, ಡೇಟು ಪ್ರತಿಯೊಂದು ಸಹ ಕೊಡ್ತಾರೆ. ಸೊ ಅದಾದಮೇಲೆ ಕನ್ಫರ್ಮೇಷನ್ ಕೊಟ್ಟ ಮೇಲೆ ನಿಮ್ಮ ಯಾವ ಒಂದು ಬ್ಯಾಂಕ್ ಅಕೌಂಟ್ಗೆ ಈ ಅಮೌಂಟ್ ಬರಬೇಕು ಅಂತಲೂ ಕೂಡ ಇಲ್ಲಿ ಪ್ರೊವೈಡ್ ಮಾಡ್ತಾರೆ. ಸೊ ಅದರಲ್ಲಿ ನಿಮ್ದು ಯಾವ ಅಕೌಂಟ್ ಇರುತ್ತೆ, ಸೊ ನೀವು ಯಾವ ಅಕೌಂಟ್ ಮಾಡಿಸ್ಕೊಂಡಿರ್ತೀರಾ ಆ ಅಕೌಂಟ್ಗೆ ಈ ಅಮೌಂಟು ಬರುತ್ತೆ. ಈ ಒಂದು ಅಪ್ಲಿಕೇಶನಲ್ಲಿ ನೀವು ಸಾಲ ಪಡಿಬೇಕು ಅಂತ ಅಂದರೆ ಒಂದು ಆಧಾರ್ ಕಾರ್ಡ್ ಹಾಗೆ ಪ್ಯಾನ್ ಕಾರ್ಡು ಕಡ್ಡಾಯವಾಗಿ ಇರಬೇಕಾಗತ್ತೆ. ಸೊ ನಿಮಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ, ಈ ಒಂದು ಅಪ್ಲಿಕೇಶನಲ್ಲಿ ಎಷ್ಟು ಸಾಲ ಪಡೆದ್ರೆ ಎಷ್ಟು ಇಂಟ್ರೆಸ್ಟ್ ರೇಟ್ ಇರುತ್ತೆ ಅಂತ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾನು 1,40,000 ರೂಪಾಯಿ ಸಾಲ ತೊಗೊಂಡಿದ್ದೀನಿ ಅಂತ ಬಂದರೆ ನಿಮಗೆ ಲೋನ್ ಟೆನ್ಯೂರ್ ಅಂದರೆ ನೀವು ಎಷ್ಟು ತಿಂಗಳಲ್ಲಿ ಈ ಒಂದು ಸಾಲನ ಕಟ್ಟಿ ಮುಗಿಸ್ತೀರಾ ಅಂತ ಇದೆ. ಸೊ ಇದರಲ್ಲಿ ನಾನು 24 ತಿಂಗಳು ತೊಗೊಳ್ತೀನಿ. ಸೊ 1,40,000 ರೂಪಾಯಿಗೆ 24 ತಿಂಗಳಲ್ಲಿ ನಾನು ಈ ಒಂದು ಸಾಲನ ಕಟ್ಟಿ ಮುಗಿಸ್ತೀನಿ ಅಂತ ಹಾಕಿದ್ದೀನಿ. ಸೊ ಇಂಟ್ರೆಸ್ಟ್ ರೇಟ್ ಅಂತ ಬಂದರೆ 1,40,000 ರೂಪಾಯಿಗೆ 27.01% ಪರ್ ಆ್ಯನಮ್ ಅಂದರೆ 1 ವರ್ಷಕ್ಕೆ ಇಷ್ಟು % ಅಂತ ಇದೆ. ಸೊ ಇನ್ನು ಪ್ರೊಸೆಸಿಂಗ್ ಫೀ ಮತ್ತು GST ಅಂತ ಬಂದರೆ ನಿಮಗೆ 3,304 ರೂಪಾಯಿ ಹಾಕಿದ್ದಾರೆ. ಸೊ ಅದಾದಮೇಲೆ ನಿಮಗೆ ಮಂತ್ಲಿ EMI ಅಂದರೆ 1,40,000 ರೂಪಾಯಿಗೆ ನಿಮಗೆ ಮಂತ್ಲಿ ಎಷ್ಟಪ್ಪ ಕಟ್ಟಬೇಕು ಅಂತ ಅಂದರೆ 7,614 ರೂಪಾಯಿ ತಿಂಗಳ ನೀವು ಕಟ್ಕೊಂಡು ಹೋಗ್ತೀರಾ. ಅದನ್ನು 24 ತಿಂಗಳು ಕಟ್ಟಿ ಮುಗಿಸ್ತೀರಾ. ಸೊ ಇದಾದಮೇಲೆ ನಿಮಗೆ ಆ್ಯನ್ಯುಯಲ್ ಅಂದರೆ ವರ್ಷದ ಆ್ಯನ್ಯುಯಲ್ ಪರ್ಸೆಂಟೇಜ್ ರೇಟ್ ಅಂತ ಬಂದರೆ ನಿಮಗೆ 29.59% ಅಂತ ಬರುತ್ತೆ. ಸೊ ಇಷ್ಟರಲ್ಲಿ ನಿಮಗೆ ಈ ಒಂದು 1,40,000 ರೂಪಾಯಿ ಪೇ ಮಾಡ್ತಾ ಹೋಗ್ತೀರಾ. ಈ ಒಂದು ಅಪ್ಲಿಕೇಶನ್ ನೇಮ್ ಬಂದು ಬ್ರಾಂಚ್ ಅಂತ. ಸೊ ನನ್ನ ಒಂದು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ನಿಮಗೆ ಲಿಂಕ್ ಹಾಕಿರ್ತೀನಿ. ಅದ್ರ ಮುಖಾಂತರ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಾಂದರೆ ಪ್ಲೇಸ್ಟೋರ್ಗೆ ಹೋಗಿ ನೀವು ಬ್ರಾಂಚ್ ಅಂತ ಹಾಕಿದ್ರೆ ನಿಮಗೆ ಈ ಒಂದು ಆ್ಯಪ್ ಸಿಗುತ್ತೆ, ಅದರಲ್ಲೂ ಕೂಡ ಇನ್ಸ್ಟಾಲ್ ಮಾಡ್ಕೋಬೋದು. ಇನ್ನು ರೇಟಿಂಗ್ಸ್ ಮತ್ತು ಡೌನ್ಲೋಡ್ಸ್ ಅಂತ ಬಂದರೆ ಈ ಒಂದು ಆ್ಯಪ್ಗೆ 4.6 ರೇಟಿಂಗ್ಸ್ ಕೂಡ ಇದೆ. ಹಾಗೆ 3 ಮಿಲಿಯನ್ ರಿವ್ಯೂಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಜೊತೆಗೆ 50 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಕೂಡ ಮಾಡ್ಕೊಂಡಿದ್ದಾರೆ. ಸೊ ದ ಬೆಸ್ಟ್ ಆ್ಯಪ್ ಅಂತಲೇ ಹೇಳ್ತೀನಿ. ಹಾಗೆ ಈ ಒಂದು ಆ್ಯಪಲ್ಲಿ ನಿಮ್ಗೆ ಏನಾದರೂ ಲೋನ್ ಸಿಕ್ಕಿಲ್ಲ ಅಂತ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬೆಸ್ಟ್ ಲೋನ್ ಅಪ್ಲಿಕೇಶನ್ಸ್ ಅಂತ ಕೂಡ ಹಾಕಿರ್ತೀನಿ. ಅದರಲ್ಲಿ ನಿಮಗೆ ಅಪ್ ಟು 5 ಲಕ್ಷ ರೂಪಾಯಿವರೆಗೂ ನಿಮಗೆ ಇನ್ಸ್ಟೆಂಟಾಗಿ ಲೋನ್ ಕೂಡ ಸಿಗ್ತಾ ಇದೆ. ಸೊ ಇದೇ ಥರ ಇನ್ನಷ್ಟು ಸಾಕಷ್ಟು ಇನ್ಫಾರ್ಮೇಷನ್ ವೀಡಿಯೋಸ್ ಬೇಕು ಅಂತ ಅಂತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.